ಎಲ್ಲರೂ ಸೇರಿ ಆಗ್ತಿಲ್ಲ ಗೈಸ್. ಬಟ್ ಅಷ್ಟೇನು ಕಷ್ಟ ಅನಿಸ್ತಿಲ್ಲ, ಬರೀ ಸುಸ್ತಾಗ್ತಿದೆ ಅಲ್ಲ. ಸುಸ್ತಾಗ್ತಿದೆ. ಮೈಯಲ್ಲಿ ಚರ್ಬಿ ಬೆಳೆಸ್ಕೊ, ಮೂಳೆ ಬೆಳೆಸ್ಕೊಂಡ್ರೆ ಹಿಂಗೇನೆ. ಎಲ್ಲರಿಗೂ ನನ್ನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಈ ಬಿಸಿಲೂರಿಗೆ ಎಲ್ಲಿ ಹೊರಟಿದೆ ಅನ್ಕ ಕೇಮ್ಗೆ ಹೊಯ್ಬೇಡಿ. ನಾನು ಹೊರಟೋದು SRS ಹಿಲ್ಸ್ಗೆ. ಹೌದು, ಹೊರಟೋದು ಟೈಮ್ ಸರಿ ಇರಲಿಲ್ಲ. ಎಂತಕ್ಕಂದರೆ ಒಬ್ಬೊಬ್ಬರು ಲೂಸ್ ಮೋಷನ್ನು, ಜ್ವರ ಅಂತೆಲ್ಲ ಸುಳ್ಳು ಹೇಳಿ ಆಫೀಸಿಂದ ಹೊರಟದ್ದು. ಮೀಟಿಂಗ್ ಅದೆಲ್ಲ ಮುಗಿಸ್ಕೊಂಬೋ ತನಕ 12 ಗಂಟೆ ಆಯಿತು. 12 ಗಂಟೆಗೆ ಬನಶಂಕರಿಂದ ಹೊರಟದ್ದು. ಐ ಹೋಪ್ ವಿತಿನ್ 1.5 ಅವರಲ್ಲಿ ನಾವು SRS ಹಿಲ್ಸಲ್ಲಿ ಇರುತ್ತೆ ಅಂದ್ಕೊಂಡು. ಎಸ್, ಅದೇ ಟೈಮ್ ನಾವು ಫಾಲೋ ಮಾಡಿದ್ದು. 50ರಿಂದ 60 ಕಿಲೋಮೀಟ್ರ್ ಆಗಿರೋದ್ರಿಂದ ನಮಗೇನು ಜಾಸ್ತಿ ಟೈಮ್ ಬೇಕನ್ನಿಸ್ಲಿಲ್ಲ. ಮತ್ತು ಆ ಟೈಮಲ್ಲಿ ಟ್ರಾಫಿಕ್ ಕೂಡ ಕಡಿಮೆ, ಯಾಕಂದರೆ ವೀಕ್ನ ಮಿಡಲ್. ನಂತರ ಅಲ್ಲಿಂದ ಬರ್ತಾ ನನಗೆ ಒಂದೇ ಯೋಚನೆ, ನಂದು ಈ ಥರ ಇದ್ದ ಮುಖ ಯಾವ ಥರ ಆಯ್ತು ಅನ್ಕೊಂಡು. ಎಂತಕ್ಕಂದರೆ ಬಿಸಿಲಿತ್ತು, ಗುಡ್ಡ ಹತ್ತಕ್ಕೆ, ಆಮೇಲೆ ಅಲ್ಲಿಂದೆಲ್ಲ ಆಚೆ ಈಚೆ ಊರೆಲ್ಲ ಕಾಣ್ತಾ ನಂಗನ್ನಿಸ್ತು ನಾವು ನಮ್ಮೂರಿಗೆ ಬಂದಂಗಾಯ್ತು ನಂಗೆ. ಎಂತಕ್ಕಂದರೆ ನಮ್ಮೂರಲ್ಲೂ ಕೂಡ ಇದೇ ಥರ ಮರ ಗಿಡ ಬೆಟ್ಟ ಬಿಸಿಲು ಇದೇ ಥರ ಎಲ್ಲ ಬೀಳತ್ತೆ. ಬಟ್ ಬೆಂಗಳೂರಲ್ಲಿ ಬಿಸಿಲಿಗೇನು ಬರ ಇಲ್ಲ, ಆದರೆ ಎಲ್ಲಿ ಕಂಡ್ರೂ ವಾಹನಗಳದ್ದೇ ರಾಶಿ. ಆದರೆ ಮರ ಕಾಣೋಕ್ಕೆ ಸಿಗೋದೇ ಕಡಿಮೆ ಅಲ್ವಾ. ಆ ಸಿಟಿಯಿಂದ ಈ ಹಳ್ಳಿಗೆ ಬಂದು ನಮಗೆ ನಾವು ಬೆಂಗಳೂರಿಂದ ಊರಿಗೆ ಹೋದಿತ್ತು ಅಂತ ಅನಿಸ್ತು ನಂಗೆ. ಅಲ್ಲಿಂದ ಸೀದಾ ಅಲ್ಲಿಗೆ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ಹತ್ತಿರ ಇತ್ತು. ರೀಚ್ ಆಗಿ ನಮ್ಮ ಮುಖದ ಸೌಂದರ್ಯವನ್ನು ನಾವು ಕಾಪಾಡ್ಕೊಂಡು ಕಲ್ದ. ಅದಕ್ಕೆ ಸ್ವಲ್ಪ ಸನ್ಸ್ಕ್ರೀನು, ಆಮೇಲೆ ಅದ್ರ ಜೊತೆ ಲಿಪ್ ಬಾಂಬೆಲ್ಲ ಹಚ್ಕೊಂಡು ನಾವು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡ್ತಾ, ಅಂದರೆ ಬೆಟ್ಟ ಹತ್ತಕ್ಕೆ. ಬಟ್ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅನ್ಕ ಹೇಳಿದ್ರೆ, ಮುಖ ಟ್ಯಾನ್ ಆಯ್ತು. ಆ ಬಿಸಿಲಿಂದ ಟ್ಯಾನ್ ಆಯ್ತು ಹೋಗೋಕ್ಕೆ 15 ದಿನ ಬೇಕು. ಆಮೇಲೆ ಕನ್ನಡ ಇಲ್ಕೊಂಡ್ರೆ ನಮ್ಮ ಗುರ್ತ ನಮಗೆ ಸಿಗೋದಿಲ್ಲ. ಅಲ್ಲಿಂದ ಹೊರಟು ಫಸ್ಟು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಇತ್ತು. ಎಂಟ್ರೆನ್ಸಲ್ಲಿ ಮಂಗ ಕಾಣ್ತಾ ಇರುತ್ತೆ ಅನ್ಸುತ್ತೆ ನಿಮಗೆ, ಮಂಗಗಳದ್ದೇ ರಾಶಿಯಲ್ಲಿ. ಅದರಿಂದ ನಾವು ನಮ್ಮನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಟೈಮಿಂಗ್ಸು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮಾತ್ರ ನಮಗೆ ಬೆಟ್ಟ ಹತ್ತಕ್ಕೆ ಕೊಡೋದು. ಬೆಟ್ಟ ಹತ್ತಿದ ಮೇಲೆ ಮಿಡಲಲ್ಲಿ ಈ ಥರ ಕಾಣಿಸುತ್ತೆ. ವೀಡಿಯೋ ಮಾಡ್ಕೊಂಬಕ್ಕೂ ಆತ ಇರಲಿಲ್ಲ, ಆ ಬಿಸಿಲಲ್ಲಿ ನನಗಷ್ಟು ಸುಸ್ತಾಯಿತು. ಒಂದು ಬದಿ ಕೂಕೊಂಡ್ರೆ ಸಾಕಾಯಿತು. ಬಟ್ ಕೂಕೊಂಡ್ರೆ ಮೇಲೆ ಎಷ್ಟೊತ್ತಿಗೆ ಹೋಗಿ ಲೇಟ್ ಆಗ್ತೇನೋ ಅಂದ್ಕೊಂಡು ಆ ಥರ ಅನಿಸ್ತಾಯಿತ್ತು ನಂಗೆ. ಬಟ್ ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂಕಮ್ಮ ಅಂದ್ಕೊಂಡು ಮಿಡಲಲ್ಲಿ ಕೂಕಂತು. ಮತ್ತು ನಂಗೆ ನಡಿಲಿಕ್ಕೂ ಆಗ್ತಾ ಇರಲಿಲ್ಲ. ಉಲ್ಲಾಸು ಬಾಯ್, ಏನು ಅನಿಸ್ತಾ ಇದೆ ಹೇಳು. ಮೈಯಲ್ಲಿ ಚರ್ಬಿ ಬೆಳೆಸ್ಕೊ, ಮೂಳೆ ಬೆಳೆಸ್ಕೊಂಡ್ರೆ ಹಿಂಗೇನೆ. ಹಾಂ, ಟ್ರೋಲ್ ಮಾಡ್ಬೇಕು ಅವನ್ನ ಎಲ್ಲರೂ ಸೇರಿ. ಆಗ್ತಿಲ್ಲ ಗೈಸ್, ಬಟ್ ಅಷ್ಟೇನು ಕಷ್ಟ ಅನಿಸ್ತಿಲ್ಲ, ಬರೀ ಸುಸ್ತಾಗ್ತಿದೆ ಅಲ್ಲ. ಸುಸ್ತಾಗ್ತಿದೆ. ಬಟ್ ಇದು ಈ ಥರ ಸ್ಟ್ರೈಟ್ ಇದೆ, ಅದಕ್ಕೆ ಆ ಥರ ಅನಿಸ್ತಾ ಇದೆ ನೋಡಿ. ನನ್ನಲ್ವೇ ಅದನ್ನ ತೋರಿಸು. ನೀನಿಲ್ಲ ಫ್ರಂಟ್, ಅದು ಬರ್ತಿದೆ. ಇಲ್ಲಿ ಒಂದು 2 ನಿಮಿಷ ಕೂತ್ಕೊಳ್ಳೋ ಮಾರೆ. ಕೂತಿ ಬಾರೆ. ಬೇಡವಾ, ಕೋತಿಗಳಿದೆ ಅಂದೆಲ್ಲ, ಎಲ್ಲಿ? ತುಂಬಾ ಇದೆ ಅಕ್ಕ, ಇವತ್ತು ಬಿಸಿಲು ಮೋಸ್ಟ್ಲಿ ಕಾಣಿಸ್ತಿಲ್ಲ. ಮೇಲ್ಗಡೆ ಸ್ಟೆಪ್ನೆಲ್ಲ ಹತ್ಕೊ ಬಂದ ನಂತರದಲ್ಲಿ ಈ ಥರ ಒಂದು ದೇವಸ್ಥಾನ ನಮಗಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ. ಈ ದೇವಸ್ಥಾನವನ್ನು ನೋಡಿಕೊಂಡು ಅದ್ರ ಒಳಗಡೆ ಇರುವ ಮೂರ್ತಿನ ಕೈ ಮುಕ್ಕೊಂಡು ಅಲ್ಲಿಂದ ಸ್ವಲ್ಪ ಹಿಂದ್ಗಡೆ ಬಂದರೆ ಅದೇ ಸೇಮ್ ಮತ್ತೊಂದು ಟೆಂಪಲ್ ಹಾಗೆ ಕಾಣಿಸುತ್ತೆ. ಅಲ್ಲಿಂದ ಕೆಳಗಡೆ ಸೀದಾ ಇಳ್ಕೊಂಡು ಹೋದರೆ ನಮಗೆ ಇನ್ನೊಂದು ಟೆಂಪಲ್ ಅಲ್ಲಿ ಸಿಗುತ್ತೆ. ಬಟ್ ನಾರ್ಮಲಾಗಿ ಆ ಥರ ಒಂದು ಟೆಂಪಲ್ ಇದೆ ಅಲ್ಲಿ ಅಂತ ಗೊತ್ತಾಗಲ್ಲ. ಆದರೆ ಅಲ್ಲಿ ನಾವು ಹೋಗಿದ ತಕ್ಷಣ ಅಲ್ಲಿ ಕೇಳಬೇಕು, ಏನನ್ಕ ಹೇಳಿದ್ರೆ ಇಲ್ಲಿ ಮತ್ತೊಂದು ಟೆಂಪಲ್ ಇತ್ತಲ್ಲ, ಎಲ್ಲಿ ಹೋಗ್ಬೋದು ಅಂದ್ಕೊಂಡು. ಆ ದೇವಸ್ಥಾನಕ್ಕೆ ಹೋಗೋದಿಗೆ ದಾರಿ ಮಧ್ಯೆ ನಮಗೆ ಈ ಥರ ಒಂದು ಕೆರೆ ಥರ ಕಾಣಿಸುತ್ತೆ. ಆ ಬಿಸಿಲಾದ್ರಿಂದ ನನಗೆ ಬರೀ ಕಾಲಲ್ಲಿ ನಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಮೇಲೆ ಕೂತ್ಕೊಂಡು ಕಂಡ್ರೆ ಕೆಳಗಡೆ ಈ ಥರ ಕಾಣಿಸುತ್ತೆ. ಬಿಸಿಲು ಕಾಣಿ ಮುಖಕ್ಕೆ ಹೆಂಗೆ ಹೊಡಿತಿತ್ತು ಅಂದ್ಕೊಂಡು, ನನಗೆ ಗೊತ್ತಿಲ್ಲ ಇದೇ ಥರ ಮುಖ ವಾಪಸ್ ನಂಗೆ ಸಿಕ್ಕುತ್ತಾ ಇಲ್ಲ ಅಂದ್ಕೊಂಡು. ಐ ಹೋಪ್ ಸಿಗುತ್ತೆ. ಅಲ್ಲಿಂದ ಕೆಳಗಡೆ ಬಂದರೆ ಎಷ್ಟೋ ಪುರಾತನ ದೇವಾಲಯ, ಅದ್ರ ಒಳಗಡೆ ಈ ಥರ ಒಂದು ಕೆರೆ ಇದೆ. ಅದು ವರ್ಷದ ಯಾವ ದಿನ ಕೂಡ ಆ ಕೆರೆ ಬತ್ತೋಗಲ್ಲ.
ಅಲ್ಲಿ ತುಂಬ ಮಂಗಗಳಿದೆ. ಆ ಮಂಗಗಳಿಂದ ಈಚೆ ಬಂದು ನೋಡಿಕೊಂಡು ಮಂಗಗಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು, ಯಾಕಂದರೆ ನಮಗೆ ಅವ್ರ ಜೊತೆ ಸೆಟ್ ಆಗುತ್ತೆ ಆಯಿತಾ. ಅಲ್ಲಿ ವೀಡಿಯೋ ಮಾಡಿಕೊಂಡು ಅವು ನಮ್ಮನ್ನೇ ಕಾಣ್ತಾ ಇದ್ದು, ನನಗೆ ಭಯ ಆಯಿತಾ ಎಲ್ಲಿ ಬಂದು ಹೊಡಿತದ ಅಂತ ಆಯಿತಾ. ಅಲ್ಲಿ ಬಂದು ಒಳಗಡೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ವೀಡಿಯೋ ಮಾಡಿದರೆ ಫೋನ್ ಕಿತ್ಕೋತಾರಂತೆ. ಅದಕ್ಕೆ ನಾವು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಹೆದರ್ಕೊಂಡು ಪ್ರಸಾದ ತಿಂದೆ. ಅಲ್ಲೇ ತನಕ ನಂಗೆ ಫುಲ್ ಟಯರ್ಡ್. ಅಲ್ಲಿಂದ ಸ್ವಲ್ಪ ಕೂತ್ಕೊಂಡು ಬಂದ ತಕ್ಷಣ ತಂಪ್ಲಲ್ಲಿ ನನಗೆ ಮತ್ತೆ ಎನರ್ಜಿ ಬೂಸ್ಟ್ ಆಯಿತು. ಇವಾಗ ಇರೋದು ವಾಪಸ್ ಬರುವ ಟಾಸ್ಕ್. ಹತ್ತೋದು ಹೆಂಗಾರು ಹತ್ಲಕ್ಕೆ ಬಪ್ಪುತಿ ಕಾಲು ಫುಲ್ ಇಳ್ದೋದಂಗಿರತ್ತೆ. ಅಂತೂ ಇಳ್ಕ ಬಂತು, ಕಾರಲ್ಲಿ ಕೂತ್ಕೊಂಡೆ. ಅಲ್ಲಿಂದ ಇವಾಗ ಬೆಂಗಳೂರಿಗೆ ಹೊಡ್ಕು. ನನ್ನ ಮುಖ ನನಗೆ ಪರಿಚಯ ಸಿಗ್ತಿಲ್ಲ. ಬಾಯ್ ಬಾಯ್.